ಎಲ್ಲರಿಗೂ ನಮಸ್ಕಾರ. ಇಂದು ಈ ವಿಡಿಯೋದಲ್ಲಿ ಕರ್ನಾಟಕದಲ್ಲಿರುವಂತಹ ಯಾತ್ರಾ ಸ್ಥಳಗಳಲ್ಲಿ ಒಂದಾದಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬಹಳ ಪ್ರಮುಖವಾಗಿ ಕಾಣಿಸಿಕೊಳ್ಳುವಂತಹ ಶಿವಗಂಗೆ ಬೆಟ್ಟದ ಕುರಿತು ಇಂದು ಮಾಹಿತಿಯನ್ನು ನೀಡಲಿದ್ದೇನೆ. ಬನ್ನಿ ವಿಡಿಯೋಗೆ ಹೋಗೋಣ. ಇದೊಂದು ಕಪ್ಪು ಗ್ರಾನೈಟ್ ಕಲ್ಲಿನ ಬೆಟ್ಟ. ಇದು ಸಮುದ್ರ ಮಟ್ಟದಿಂದ 1380 ಮೀಟರ್ ಎತ್ತರದಲ್ಲಿದೆ. ಬೆಂಗಳೂರಿನಿಂದ 54 ಕಿಲೋಮೀಟರ್ ದೂರದಲ್ಲಿದ್ದು, ದಾಬಾಸ್ಪೇಟೆಯಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ಬೆಟ್ಟದ ಪ್ರಾರಂಭದಲ್ಲಿಯೇ ಗಂಗಾಧರೇಶ್ವರ ದೇವಾಲಯವನ್ನು ಕಾಣಬಹುದು. ಈ ದೇವಾಲಯವನ್ನು ಪ್ರದರ್ಶನ ಮಾಡಿಕೊಂಡು ನಂತರ ಆ ಬೆಟ್ಟಕ್ಕೆ ನಾವು ಏರುತ್ತಾ ಮೆಟ್ಟಿಲುಗಳ ಮೂಲಕ ಪ್ರಾರಂಭದಲ್ಲಿ ಹೋಗಬಹುದು. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಅಂದರೆ ಸಂಕ್ರಾಂತಿ ಹಬ್ಬದಂದು ಈ ಶಿವಗಂಗೆ ಬೆಟ್ಟಕ್ಕೆ ಜನಸಾಗರವೇ ಹರಿದು ಬರುತ್ತದೆ. ನೋಡಿ, ಪ್ರಾರಂಭದಲ್ಲಿಯೇ ಅಲ್ಲಿ ನಂದಿ ವಿಗ್ರಹವನ್ನು ನಾವು ಕಾಣಬಹುದು. ಈ ನಂದಿ ವಿಗ್ರಹ ಕಲ್ಲಿನಿಂದಲೇ ನಿರ್ಮಾಣವಾಗಿದೆ. ಇದನ್ನು ಪ್ರದರ್ಶನ ಹಾಕುತ್ತಾ ನಂತರ ಹಾಗೆ ಬೆಟ್ಟವನ್ನು ಏರಿ ಹೋದರೆ ಒಳಕಲ್ಲು ತೀರ್ಥಕ್ಕೆ ನಾವು ಹೋಗುತ್ತೇವೆ. ಎಲ್ಲರೂ ಹತ್ತಿ ಇಳಿಯುವಂತಹ ಸಾಧ್ಯ ಆಗೋದಕ್ಕಾಗಿ ಕೆಲವು ಕಡೆ ಗುಡ್ಡದಲ್ಲಿಯೇ ಮೆಟ್ಟಿಲುಗಳನ್ನು ಕೊರೆದಿರುವುದು ನಾವು ಕಾಣಬಹುದು. ಈ ದೇವಸ್ಥಾನದ ವಿಶೇಷವೇನೆಂದರೆ, ಗಂಗಾಧರೇಶ್ವರ ದೇವಸ್ಥಾನದ ವಿಶೇಷ, ಇಲ್ಲಿ ಶಿವಲಿಂಗದ ಮೇಲೆ ತುಪ್ಪವನ್ನು ಹಾಕಿದರೆ ಬೆಣ್ಣೆಯಾಗಿ ಪರಿವರ್ತನೆಯಾಗುತ್ತದೆ ಎಂದು ಪ್ರತೀತಿ. ಹಾಗೆ ಹೇರಿದರೆ ಅಲ್ಲಿ ಮಂಟಪದ ಮೇಲೆ ನಂದಿ ವಿಗ್ರಹವನ್ನು ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ನೋಡಿ, ಅಲ್ಲಿ ಮೇಲಿಂದ ಕೆಳಗಡೆ ನಾವು ನೋಡಿದ್ರೆ ಹೀಗೆ ಈ ಒಂದು ಮನಮೋಹವಾದಂಥ ದೃಶ್ಯವನ್ನು ನಾವು ಕಾಣಬಹುದು. ನಮ್ಮ ಸ್ನೇಹಿತ ಮಹೇಶ್ ಬೆಟ್ಟವನ್ನು ಹತ್ತಿ ಸುಸ್ತಾಗಿ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾನೆ. ಹಾಗೆ ಈ ನಂದಿಯನ್ನು ನೋಡ್ಕೊಳ್ತಾ ಮತ್ತೆ ನಾವು ಬೆಟ್ಟವನ್ನು ಏರುತ್ತಾ ಹೋದ್ವಿ. ಏರುತ್ತಾ ಹೋದರೆ ಎದುರಿಸಿರು ಬರುತ್ತದೆ. ಭಾಳಷ್ಟು ಜನ ಬಂದಿದ್ದರು, ಏರ್ತಾಯಿದ್ರು. ಅಲ್ಲಿ ಕೆಲವು ಹಿರಿಯ ವಯಸ್ಕರು ಕೂಡ ಏರ್ತಾ ಇರುವಂಥದ್ದನ್ನು ನೋಡಿ ನಮಗೂ ಕೂಡ ಒಂದು ರೀತಿ ಹೊಸ ಉತ್ಸಾಹ ಬಂದು ನಾವು ಕೂಡ ಏರಲು ಮತ್ತೆ ಶುರು ಮಾಡಿದ್ವಿ. ನೋಡಿ, ಇಲ್ಲಿ ಮೆಟ್ಟಿಲುಗಳನ್ನು ಕೊರೆದಿರುವಂಥದ್ದು ನಾವು ಗಮನಿಸ್ಬೋದು. ಹಾಗೆ ಒಬ್ಬ ಅಜ್ಜಿ ಹೋಗ್ತಾ ಇರುವಂಥದ್ದು ನೋಡ್ಬೋದು. ಎಷ್ಟು ಉತ್ಸಾಹದಿಂದ, ಎಷ್ಟು ಗಟ್ಟಿಯಿಂದ ಹೋಗ್ತಾ ಇದ್ದಾರೆ. ಒಬ್ಬ ಹೊರಗಡೆ ಬಂದ ಅವರನ್ನು ಮಾತಾಡಿಸಿದ್ರೆ ಕೇಳಿಸ್ಕೊಳ್ಳಿ ಅವ್ರು ಹೇಳುವಂಥ ಹಾಡನ್ನು. ಒಂದು ಹಾಡು ಇವಾಗ ಹೇಳಂಗಿಲ್ಲ. ಒಂದು ಹಾಡು ಹೇಳಿ. ಇಲ್ಲಿ ಹೊಯ್ಸಳ ಸಾಮ್ರಾಜ್ಯದ ವಿಷ್ಣುವರ್ಧನ ದೊರೆ ಇಲ್ಲಿ ಆಳ್ವಿಕೆ ಮಾಡಿದ ಎಂಬುದು ಇತಿಹಾಸವನ್ನು ನಾವು ನೋಡಬಹುದು. ಮುಂದೆ ಹೋದರೆ ಒಳಕಲ್ಲು ಪುಣ್ಯತೀರ್ಥ. ಇಲ್ಲಿಯ ವಿಶೇಷತೆ ಏನು ಅಂತಂದರೆ, ವರ್ಷದ 365 ದಿನಗಳು ಕೂಡ ಇಲ್ಲಿ ಸದಾ ನೀರು ಇರುವುದನ್ನು ನಾವು ಗಮನಿಸುತ್ತೇವೆ ಎಂಬುದಾಗಿ ಸ್ಥಳೀಯರು ಹೇಳುವಂಥದ್ದು. ಇದನ್ನು ನೋಡೋದಕ್ಕಂತೇಳಿ ನಾವು ಹೋದ್ವಿ. ಆದರೆ ಇಲ್ಲಿ ಹೆಚ್ಚು ಜನ ಕ್ಯೂ ಇರುವಂಥದ್ದನ್ನು ನಾವು ಗಮನಿಸಿ ಬೆಟ್ಟಕ್ಕೆ ಹೋಗಿ ಬಂದ್ಬಿಡೋಣ ಅಂಥೇಳಿ ನಾವು ಇದನ್ನು ಕ್ಯಾನ್ಸಲ್ ಮಾಡ್ಕೊಂಡು ನಾವು ಹಾಗೆ ಮುಂದಕ್ಕೆ ಬೆಟ್ಟವನ್ನು ಏರೋದಕ್ಕೆ ಹೋದ್ವಿ. ಇಲ್ಲಿಂದ ಭಾಳಷ್ಟು ಮತ್ತೆ ಕಠಿಣ ಆಯಿತು ದಾರಿ. ನೋಡಿ, ಅಲ್ಲಿ ಗಮನಿಸ್ಬೋದು ನೀವು ಹೇಗಿದೆ ಅಂತೇಳಿ. ಸರಿಯಾದ ಮೆಟ್ಲುಗಳು ಕೂಡ ಇಲ್ಲ. ಅಲ್ಲಿ ಕಲ್ಲುಗಳು, ಗುಡ್ಡಗಳು, ಇದರಲ್ಲೇ ಹತ್ಕೊಳ್ತಾ ಹೋದ್ವಿ. ಎಲ್ಲರೂ ಕೂಡ ಕೆಲವರು ಉತ್ಸಾಹದಿಂದ ಬೆಟ್ಟವನ್ನು ಓಡಿ ಹತ್ತಾಯಿದ್ರು. ಹಾಗೆ ನಾವು ಮುಂದುವರಿತಾ ಹೋದ್ವಿ. ಬೆಟ್ಟವನ್ನು ಏರುತ್ತಾ ಹೋದರೆ ಒಂದು ಶಿವಪಾರ್ವತಿಯ ದೇವಸ್ಥಾನವನ್ನು ನಾವು ಕಾಣಬಹುದು. ಇಲ್ಲಿಯ ವಿಶೇಷತೆ ಏನು ಅಂತಂದರೆ,
ಇಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳನ್ನು ನಾವು ಕಾಣಬಹುದು. ಹಾಗೆ ಕಡಿದಾದ ಬೆಟ್ಟವನ್ನು ಹತ್ತುತ್ತಾ ಏರುತ್ತಾ ಹೋದರೆ ಎತ್ತರವಾದ ಬಂಡೆಯ ಮೇಲೆ ಒಂದು ನಂದಿ ವಿಗ್ರಹವನ್ನು ಕಾಣಬಹುದು. ಇದನ್ನು ಪ್ರದಕ್ಷಿಣೆ ಹಾಕುವುದೇ ಒಂದು ಸಾಹಸದ ಒಂದು ಕೆಲಸ. ಇಲ್ಲಿ ಕಾಲು ಇಡಲು ಕೂಡ ಜಾಗ ಇಲ್ಲದೆ ಇರ್ತದೆ. ಆದರೂ ಕೂಡ ಇದನ್ನು ಬಹಳಷ್ಟು ಜನ ಅದನ್ನು ನೋಡಬೇಕೆಂಬ ಉತ್ಸಾಹದಿಂದ ಆಸೆಯಿಂದ ಹೋಗ್ತಾರೆ. ನಂತರ ಮುಂದುವರೆದರೆ ಬೆಟ್ಟದ ಮೇಲೆ ಗಂಗಾಧರೇಶ್ವರ ದೇವಾಲಯವನ್ನು ನೋಡಬಹುದು. ಹಾಗೆಯೇ ನೋಡಿ, ಇಲ್ಲಿ ಗಮನಿಸ್ತಾ ಇರುವಂಥದ್ದು ಶಿವ ಮತ್ತು ಪಾರ್ವತಿಯ ದೇವಸ್ಥಾನ. ನಮ್ಮನ್ನು ಇಲ್ಲಿವರೆಗೂ ಬಿಟ್ಟರು ಅಷ್ಟೇ, ಮೇಲೆ ಹೋಗೋದಕ್ಕೆ ಅವರು ಒಪ್ಪಲಿಲ್ಲ. ಕಾರಣ ಅಲ್ಲಿ ಟೈಮ್ ಆಗೋಯ್ತು ಅಂಥೇಳಿ ಗೇಟನ್ನು ಕ್ಲೋಸ್ ಮಾಡಿದ್ರು. ಅಲ್ಲಿಂದ ಒಂದು ಕೆಳಗಡೆ ನೋಡಿ ವ್ಯೂ ಪಾಯಿಂಟ್ ಹೇಗೆ ಕಾಣಿಸ್ತು ಅಂತೇಳಿ ಕೆಳಗಿನ ಒಂದು ರಮಣೀಯವಾದಂಥ ದೃಶ್ಯ. ಅಲ್ಲಿಗೆ ಹೋಗಿ ನಾವು ಅಲ್ಲಿ ಜ್ಯೋತಿರ್ಲಿಂಗಗಳನ್ನು ಪ್ರದಕ್ಷಿಣೆ ಮಾಡಿಕೊಂಡು ನಾವು ಮತ್ತೆ ವಾಪಸ್ ಕೆಳಗಡೆ ಇಳಿಬೇಕಾಯಿತು. ನೋಡಿ ಎಷ್ಟು ಅದ್ಭುತವಾಗಿದೆ ಇಲ್ಲಿ ಶಿವ ಮತ್ತು ಪಾರ್ವತಿಯರ ದೇವಾಲಯ. ಸ್ಥಳವು ಹೊಯ್ಸಳ ರಾಜರ ನಿಯಂತ್ರಣದಲ್ಲಿತ್ತು ಮತ್ತು ವಿಷ್ಣುವರ್ಧನ ಪತ್ನಿ ರಾಣಿ ಶಾಂತಲಾದೇವಿ ತಮಗೆ ಮಗನಿಗೆ ಜನ್ಮ ನೀಡಲಿಲ್ಲ ಎಂಬ ಖಿನ್ನತೆಯಿಂದ ಇಲ್ಲಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡರು ಎಂಬುದು ಪ್ರತೀತಿ. ನೀವು ನೋಡ್ತಾ ಇರ್ಬೋದು, ಮೇಲೆ ಅಲ್ಲಿಗೆ ಹೋಗಬೇಕಾಯಿತು ನಾವು, ಆದರೆ ಅವರು ಬಿಡಲಿಲ್ಲ. ಹಾಗಾಗಿ ಅಲ್ಲಿಂದ ಮತ್ತೆ ಕೆಳಗಡೆ ವಾಪಸ್ ಬರಬೇಕಾಯಿತು. ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟವಾಯಿತು ಅಂತೇಳಿ ಭಾವಿಸ್ತೀವಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.